ನಿನ್ನೆ ಏನಕ್ಕ ಅಡಿಗೆ ಮಾಡಿದೆ ರಾತ್ರಿ? ನಿನ್ನೆ ನಾನು ವೆಜ್ ಮಾಡಿದ್ದು, ಬಸಳೆ ಸಾರು. ಹೌದಾ, ಭಾರಿ ಒಳ್ಳೇದಾಗ್ತದೆ. ಬಸಳೆಗೆ ಎಂತ ಹಾಕಿದ್ದೀರಿ? ನಾನು ಅದು ಹಲಸಿನ ಬೀಜ. ವಾವ್, ನಿಮಗೆ ದೋಸೆ ಮತ್ತೆ ಬಸಳೆ ಪದಾರ್ಥ ತಂದೆ ಅಲ್ಲ, ಹೇಗಿತ್ತು? ಹಾಂ ಒಳ್ಳೇದಾಗಿತ್ತಕ್ಕ. ಆ ಬಸಳೆ ಎಷ್ಟು ದಪ್ಪವಾಗಿ ಎಷ್ಟು ಟೇಸ್ಟ್ ಹೌದು ಹೌದೌದು. ನನಗೆ ಖುಷಿ ಆಯ್ತು. ನನಗೆ ಇನ್ನೊಂದ್ಸಲ ತಗೊಳ್ಳುವಂತ ಆಗ್ತದೆ ಅಂದರೆ ಅಲ್ಲಿ ಕಟ್ಟಿಗೆ ಎಷ್ಟು ಅಕ್ಕ? ಆ ಕಟ್ಟಿಗೆ 40 rupees. ಒಳ್ಳೇದಿತ್ತು. ಮತ್ತೆ ನಿಮಗೆ ಬೇಕಿತ್ತಾ? ಬೇಡ ಬೇಡ, ಇನ್ನೊಂದ್ಸಲ ಬೇಕಿದ್ರೆ ಹೇಳ್ತೇನೆ, ನೀ ಬರುವಾಗ ತಂದು ಬಾ ನಂಗೆ, ಆಯ್ತಾ? ಆಯ್ತು. ಮತ್ತೆ ತಿಂಡಿ ಎಂತ ಮಾಡಿದ್ದಿ? ತಿಂಡಿ ದೋಸೆ ಮಾಡಿದ್ದು. ದೋಸೆಯಾ? ಎಷ್ಟು ಸಾಫ್ಟ್ ಆಗ್ಲಿಲ್ವಾ ದೋಸೆ? ನಿಮ್ಗೆ ಖುಷಿ ಆಯ್ತಲ್ಲ? ನಂಗೆ ಇಷ್ಟ ಆಗಿದೆ. ಏನು ಮಳೆ ಅಕ್ಕ, ಈಗ ಸ್ವಲ್ಪ ಬಿಸಿಲು ಬಂದಿದೆ ಹೊರಗಡೆ. ನಾನು ಆಗ ಬರುವಾಗ ಎಂತ ಮಳೆ ದೇವ ಅಲ್ಲ, ಭಾರಿ ಮಳೆ. ಈಗೊಂದು ಮಳೆ ಅಂತ ಗೊತ್ತಿಲ್ಲ, ಒಮ್ಮೆಲೆ ಬರಬರ ಅಂತ ಸುರಿಯುದು, ಆದ್ರೆ ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಮಳೆ ಇಲ್ಲ, ಬಿಸಿಲು ಬರ್ತದೆ. ಮತ್ತೆ ಹೌದು, ಈಗ ಮಳೆ ಬರುವ ಲಕ್ಷಣ ಉಂಟು. ಪುನಃ ಮಕ್ಕಳು ಸ್ಕೂಲಿಗೆ ಹೋದ್ರಕ್ಕ? ಹೌದು, ಎಕ್ಸಾಮ್ ಅಲ್ಲ ನಾಳದ್ದು. ಹೌದು, ಸೆಮಿಸ್ಟರ್ ಅಲ್ಲ. ಟೆನ್ಷನ್ ಆಗ್ತದೆ, ತುಂಬಾ ಉಂಟು ಕಲಿಸ್ಲಿಕ್ಕೆಲ್ಲ. ಮಕ್ಕಳು ಈಗಿನ ಮಕ್ಕಳು ಕಲಿಯುವುದೇ ಇಲ್ಲಕ್ಕ. ಇಡೀ ದಿನ ಟಿವಿ ಆಯ್ತು, ಮೊಬೈಲ್ ಆಯ್ತು, ಏನು ಬೇಡ ಅವರಿಗೆ. ಮೊಬೈಲ್ ಇದ್ರೆ ಆಯ್ತಲ್ವಾ? ಎಷ್ಟು ಕಿರ್ಚಿದ್ರು, ಎಷ್ಟು ಬೈದ್ರು, ಅವರಿಗೆ ಕಿವಿಗೆ ಹಾಕೊಳ್ಳೋದಿಲ್ಲ. ಅವರು ಟಿವಿ ಆಫ್ ಮಾಡೋದಿಲ್ಲ, ರಿಮೋಟ್ ತೆಗೆದಿಟ್ರೆ ಗಲಾಟೆ ಮಾಡಿ ತಗೊಳ್ತಾರೆ. ಎಂತ ಅವಸ್ಥೆ ಅಪ್ಪ. ಈಗದ ಮಕ್ಕಳಿಗೆ ಭಾರಿ ಕಷ್ಟ ಉಂಟು. ಅವರು ಹೇಳಿದಾಗೇನೆ ಕೇಳಬೇಕು ನಾವು. ಮತ್ತೆಂತ, ಭಾರಿ ಬೇಜಾರಾಗ್ತದೆ. ಎಲ್ಲಿಯಾದ್ರೂ ಕೊಂಡೋಗಿ ಹಾಸ್ಟೆಲಲ್ಲಿ ಬಿಟ್ಟು ಬರಬೇಕು ಅಂತ ಆಗ್ತದೆ. ಮತ್ತೆ ಬಿಟ್ಟಿರ್ಲಿಕ್ಕೆ ಎಂತದಕ್ಕೆ ಹೌದು, ಬಿಟ್ಟಿರ್ಲಿಕ್ಕೆ ಮಕ್ಕಳಲ್ವಾ? ಅದೌದು. ನಾವು ಹೇಳ್ತೇವೆ, ಹೌದು, ಕೋಪದಲ್ಲಿ ನಾವು ಹೇಳ್ತೇವೆ ಅವರನ್ನು ಹಾಗೆ ಹೀಗೆ ಅಂತ. ನಿನಗೆ ಮೊನ್ನೆದೊಂದು ವಿಷಯ ಗೊತ್ತುಂಟ? ಅವಳು ನಮ್ಮ ಮನೆ ಪಕ್ಕದಲ್ಲಿ ಇದ್ಲಲ್ಲ, ಅವಳು ಮೊನ್ನೆ ನನ್ನನ್ನು ನೋಡೋದಾಗಿ ಹೋದ್ಲು. ನನಗೆ ತುಂಬ ಬೇಜಾರಾಯಿತು. ನಾನಂದರೆ ಮೊನ್ನೆ ನನ್ನಲ್ಲಿ ಕರೆದು ಎಷ್ಟು ಚಂದ ಮಾತಾಡಿದ್ರು ಗೊತ್ತಾ. ಸಡನ್ನೇ ಇವತ್ತು ಬೆಳಿಗ್ಗೆ ಹೋಗ್ತೇನೆ, ನನ್ನ ಮುಖ ನೋಡಿದ್ರು ನೋಡೋದಾಗೆ ಹೋದ್ಲು. ಎಷ್ಟು ಬೇಜಾರಾಯಿತು ಗೊತ್ತಾ. ಮತ್ತೊಂದು ವಿಷಯ ಹೇಳ್ತಾನೆ, ಯಾರ ಹತ್ರ ಹೇಳ್ಬೇಡ ಆಯ್ತಾ. ಅವಳು ಇದು ಎಂತ ಗೊತ್ತಿಲ್ಲ.